ತೆರೆಯ ಮೇಲೆ ಚೈತ್ರ, ತೆರೆಯ ಹಿಂದೆ ಶ್ರೀಕಾಂತ್. ಹಾ ನಿಜ ಸರ್. ಅದರದೊಂದು 80% ಕ್ರೆಡಿಟ್ ಇವತ್ತೇನು ಚೈತ್ರ ಕುಂದಾಪುರ ಅಂತ ನೋಡ್ತಿದ್ದಾರೆ, 80% ಕ್ರೆಡಿಟ್ ಅದು ಶ್ರೀಕಾಂತ್ಗೆ. ಬಿಕಾಸ್ ಎಲ್ಲರೂ ಅನ್ಕೋತಾರೆ ಏನು ಚೈತ್ರಂಗೆ ಅಷ್ಟೊಂದು ಧೈರ್ಯ, ಏನು ಡ್ಯಾರಿಂಗ್ ಅಂತ. ಬಟ್ ನನ್ನ ಬದುಕಿನ ಆ ಧೈರ್ಯದ ಡಿಕ್ಷನರಿಲಿ, ನನ್ನ ಡಿಕ್ಷನರಿಲಿ ಆ ಧೈರ್ಯಕ್ಕೆ ಹೆಸರು ಶ್ರೀಕಾಂತ್. ಬಿಕಾಸ್ ಓಕೆ ಶ್ರೀಕಾಂತ್ ಇದ್ದಾರೆ, ಫೈನ್, ಯಾರು ಹಬ್ಬ ಅಂದ್ರೆ ಏನು ಮಾಡ್ತೀರಪ್ಪ, ಬಂದು ಕೊಲ್ತೀರ ನೀವು ಅಷ್ಟೇನಾ, ಅಷ್ಟೇ ಅಲ್ವಾ ಅನ್ನೋ ಥರ. ನನಗೆ ಬದುಕಿನಲ್ಲಿ ಯಾವತ್ತೋ ಒಂದು ಭಯ ಇರಲಿಲ್ಲ, ನಾಳೆ ನನ್ನನ್ನು ಯಾರು ಮದುವೆ ಆಗ್ತಾರೆ, ನನಗೆ ನಾಳೆ ಲೈಫ್ ಹೆಂಗೆ ಅನ್ನೋದು ಯಾವತ್ತೂ ಯೋಚನೆನೂ ಇರಲಿಲ್ಲ, ಭಯನೂ ಇರಲಿಲ್ಲ. ಎಸ್ಪೆಷಲಿ ಶ್ರೀಕಾಂತ್ ಬಂದಮೇಲೆ ನನಗೆ ಆ ಭಯನೂ ಹೊರಟೋಯ್ತು. ಯಾಕೆ ಎಲ್ಲೂ ಏನಾಗುತ್ತೆ ಹಬ್ಬ ಅಂದರೆ ತೊಂದರೆ ಇಲ್ಲ, ನೀನು ಇದೆಯಲ್ವ ಪರವಾಗಿಲ್ಲ ಬಿಡು ಅನ್ನೋ ಥರದ ಒಂದು ಧೈರ್ಯ ಇರೋದು. ಒಂದಷ್ಟು ನಿಮ್ಮ ಮಾತುಗಳಿದೆಯಲ್ಲ, ಯಾರೇ ನೋಡುಗರಿಗೂ ಕೂಡ ಏನಪ್ಪ ಇಷ್ಟು ಧೈರ್ಯ ಅನಿಸ್ಬಿಡುತ್ತೆ. ಹೌದು. ಶ್ರೀಕಾಂತ್ ನಿಮ್ಗೆ ಯಾವಾಗಲೂ ಅನಿಸ್ತಿಲ್ವಾ ಚೈತ್ರ ತುಂಬಾ ಜಾಸ್ತಿ ಆಯ್ತಿದ್ವು ಅಂತಾರೆ? ಯಾವತ್ತೂ ಅನ್ಸಿಲ್ವಾ ಶ್ರೀಕಾಂತ್? ಅನ್ಸುತ್ತೆ ರಾಂಗ್ ಒಪಿನಿಯನ್ ಇದು. ಹೌದು. ಅಂದ್ರೆ ಏನೋ ಮಾತಾಡ್ಲಿಕ್ಕೆ ಹೋಗಿರ್ತಾರೆ, ಆ ಸ್ಥಿತಿ ಇದೆಯಲ್ಲ, ಕೆಲವು ಸರ್ತಿ ಆ ಪರಿಸ್ಥಿತಿ ದೋಷ, ಅದೇ ಆ ಕೆಲವು ಘಟನೆಗಳು ನಡೆದಿರ್ತವೆ, ಆ ಬೇಜಾರ ಇದೆಯಲ್ಲ, ಅದು ಮಾತು ಬಂದ್ಬಿಡ್ತದೆ. ಅದನ್ನ ಅದು ನಮ್ಗೂ ಬಂದಿರುತ್ತೆ, ಆದ್ರೆ ನಮ್ಗೆ ಹೇಳಲಿಕ್ಕೆ ಆಗಲ್ಲ, ಅವರಲ್ಲಿ ಹೇಳಿಬಿಟ್ಟಿರ್ತಾರೆ, ಅದು ಪ್ರಚೋದನಕಾರಿಯಾಗಿರ್ತದೆ ಅಷ್ಟೇ. ಅವಾಗ ಆಮೇಲೆ ಕಥೆ ಏನ್ ಹೇಳಿ ನಿಮ್ದು? ಬೇಡ ಇತ್ತೇನೋ ಅಂತ, ಬೇಡ ಇತ್ತೇನೋ ಅಂತ ತಲೆಗೆರಿದ್ದೇನೆ.